ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರಲ್ಲ. ಹಂಗಾರೆ ಬನ್ನಿ ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಬಟ್ ಕೊನೆಯಲ್ಲಿ ನನಗೆ ಬೈಕೊಳ್ಳೋದಂತೂ ಗ್ಯಾರಂಟಿ, ಏನೋ ಸ್ಟೋರಿ ಇದು ಅಂತ. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲೇ ಒಂದು ದೊಡ್ಡ ಕಾಡ್ ತೋರಿಸ್ತಾರೆ. ಆ ಕಾಡಲ್ಲಿ ಇಬ್ರು ಫ್ರೆಂಡ್ಸ್ ವಾಯ್ಸ್ ಕೇಳಿಸ್ತಾ ಇದೆ. ಹಂಗೆ ಅಲ್ಲೊಂದು ಪಾಳು ಬಿದ್ದ ಮನೆ ಕಡೆ ಬರ್ತಾರೆ. ಅಲ್ಲೊಂದು ಗೋಲ್ಡ್ ಕಲರ್ ಚೈನ್ ಇದೆ. ಮಚಾ ಇಲ್ಲಿ ನೋಡು, ಗೋಲ್ಡ್ ಚೈನು ಯಾರೋ ಬಕ್ರ ಬಿಟ್ಬಿಟ್ಟು ಹೋಗವನೆ ಅಂತ ಅವರು ಆ ಚೈನ ಎತ್ಕೊಂಡ್ಬಿಡ್ತಾರೆ. ಎತ್ಕೊಂಡು ಅವ್ರು ಹೊಂಟೋದ್ರು. ಆ ಚೈನು ತಗೊಳಕಿದಲ್ಲ ಒಂದು ಪೈಪ್, ಅದು ಸ್ವಲ್ಪ ಲೈಟ್ ಆಗಿ ಅಲ್ಲಾಡ್ತಾ ಇದೆ. ಆ ಪೈಪ್ ಹಂಗೆ ಕೆಳಗಡೆನು ಬಿತ್ತು. ಅಲ್ಲಿ ಒಳಗಡೆಯಿಂದ ಒಂದು ಕೈ ಬರ್ತಾ ಇದೆ. ಆ ಕೈ ಹಂಗೆ ಆಚೆ ಬರ್ತಾ ಇದೆ. ಹಂಗೆ ಎದ್ದು ನಿಂತ್ಕೊಂತು ಹಂಗೆ ಆ ಕಾಡು ಒಳಗಡೆ ಹೋಗ್ತಾ ಇದೆ. ಅಲ್ಲಿ ತುಂಬಾ ಟ್ರ್ಯಾಪ್ ಎಲ್ಲ ತೋರಿಸ್ತಾರೆ. ಅದ್ಯಾವುದೋ ಒಂದು ಪ್ರಾಣಿ ಸತ್ತು ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ, ಹುಳ ಬಿದ್ದೋಗೈತದು. ಆ ಯಪ್ಪ ಮಾತ್ರ ಸೀದಾ ನಿಲ್ತಾ ಇಲ್ಲ, ನಡ್ಕೊಂಡು ಹೋಯ್ತಾವನೆ. ಅಲ್ಲಿ ಪಿಂಕ್ ಕಲರ್ ಬಟ್ಟೆನ ಕಟ್ಟಾಕವ್ರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೀದಾ ಅಲ್ಲೊಂದು ದೊಡ್ಡ ಮನೆ ಇದೆ. ಆ ಮನೆ ಕಡೆ ಎರಡು ವಾಯ್ಸ್ ಕೇಳಿಸ್ತಾ ಇದೆ. ಆ ಮನೆ ಕಡೆ ಇವರು ಹೋದ್ರು. ಅಲ್ಲಿ ಇಬ್ರು ಫ್ರೆಂಡ್ಸ್ ಇವಾಗ ಚೈನ್ ತಗೊಂಡ್ರಲ್ಲ ಅವರು, ಸರಿ ಕಣ ಮಚ್ಚ ನಾನು ಹೋಗಿ ಬರ್ತೀನಿ ಅಂತೇಳಿ ಸೀದಾ ಒಬ್ಬ ಹೊಂಟೋದ. ಇನ್ನೊಬ್ಬ ಅಲ್ಲೇ ಅವನೇ. ಈ ಅಪ್ಪನು ಸೀದಾ ಮನೆ ಹಿಂದ್ಗಡೆ ಹೋಯ್ತಾ ಅವನೇ. ಅವರು ಆಚೆ ಹೋಗಿ ಅಲ್ಲಿ ಏನೋ ಕೆಲಸ ಮಾಡ್ಕೊಂತಾರಂಗ ಅವ್ರೆ. ನೋಡಿದ್ರೆ ಇವರು ಮನೆ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಆ ಚೈನ್ ಹೆಂಗೋ ಸಿಕ್ತು. ಆ ಚೈನ ಮುಟ್ಟಕ್ ಹೋಯ್ತಾರೆ. ಅವನ ಕೊಂದ್ಬಿಟ್ಟೆ ಎತ್ಕೊಬೇಕಂತೇಳಿ ಸೀದಾ ಹೋಯ್ತಾವನೆ. ಆ ಅಪ್ಪನ್ಗೂ ಮನೆ ಒಳಗಡೆ ಏನೋ ಸೌಂಡ್ ಆದಂಗ ಆಯ್ತು. ಹಂಗೆ ನೋಡ್ತಾನೆ. ಇವನ್ ಬಂದ್ಬಿಟ್ಟ, ಲೇ ಯಾರೋ ನೀನು ನಮ್ಮ ಮನೆಗೆ ಮುನ್ಕ್ಬಿಟ್ಟಿದ್ಯಾ, ಇರೋ ಪೊಲೀಸರನ್ನ ಕರೆಸ್ತೀನಿ ಅಂತ ಎದ್ದು ಬಿದ್ದು ಆ ಕಾಡೊಳಗಡೆ ಹೋಯ್ತಾವನೆ. ಬಟ್ ನಮ್ ಸೈಕೋ ಅವನ್ನ ಬಿಡಂಗಿಲ್ಲ. ಹಂಗೇ ಹತ್ರ ಹೋದ. ಅವನ್ ಮಕ್ಕದ ಮೇಲೆ ಕೈ ಇಟ್ಟ. ಪಾಪ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ. ಸೀದಾ ಸೈಕೋ ಮನೆಗೆ ಬಂದು ಅವ್ನ್ ಚೈನ್ ಎತ್ಕೊಂಡು ಕೈಯೆಲ್ಲ ಫುಲ್ ಬ್ಲಡ್ ಹಂಗೆ ನಡ್ಕೊಂಡು ತಿರ್ಗಾ ಕಾಡು ಒಡೆ ಹೋಯ್ತಾವನೆ. ಇವನ್ ಸೀದಾ ಮನೆ ಕಡೆ ಹೋಯ್ತಾನ ಅನ್ಕೊಂಡೆ. ಅದೇ ಅವ ಏನ ಕೊಂದಲ್ಲ, ಅಲ್ಲೇ ಬಿದ್ದ ನೋಡಿ ಪಾಪ, ಕೈ ಕಾಲೆಲ್ಲ ಸಪರೇಟ್ ಆಗಿ ಬಿದ್ದೈತೆ. ಸರಿ ಅಂತೇಳಿ ನಡ್ಕೊಂಡು ತಿರ್ಗಾ ಕಾಡು ಒಡನೆ ಹೋಯ್ತಾವನೆ. ಹಂಗೆ ನಡೀತಾವನೆ ಗುರು. ಬೆಳಗ್ಗೆ ಆಗೋ ಗಂಟ ಅಲ್ಲಿ ದೂರದಲ್ಲಿ ಏನೋ ಒಂಥರ ಸೌಂಡ್ ಆಯ್ತು. ಏನಪ್ಪಾ ಅಂದ್ರೆ 4 ಜನ ಫ್ರೆಂಡ್ಸ್ಗಳು ವೆಕೇಶನ್ ಬಂದವ್ರೆ. ಹಂಗಾರೆ ಇವರು ಇವನ್ ಕೈಯಲ್ಲಿ ಸಾಯ್ತಾರ ನೋಡೋಣ ಇರೇ. ಅವರು ಮಚಾ ವೆಕೇಶನ್ ಎಲ್ಲ ಸೂಪರ್ ಆಗಿದೆ ಕಣ್ರೋ, ಕ್ಲೈಮೇಟ್ ಏನಿದೆ ಮಚಾ ಅಲ್ಲ ಏನೋ ಆಗ್ಬೇಕಾಯ್ತು ಕಣೋ ಅಂತೇಳಿ ಕಷ್ಟ ಸುಖನ ಅವರೆಲ್ಲ ಹಂಚ್ಕೊಂತಾವ್ರೆ. ಅದರಲ್ಲಿ ಒಂದಿಬ್ರು ಲವರು ಎಂಗೇಜ್ಮೆಂಟ್ ಆಗೈತೆ. ಬಟ್ ರಿಂಗ್ ನ ಬಿಚ್ಚಿ ಅವನು ಜೋಬಲ್ಲಿ ಇಟ್ಕೊಂಡಿದ್ದಾನೆ. ಇಲ್ಲಿ ನೋಡ್ರು, ಇವನು ಎಂಗೇಜ್ಮೆಂಟ್ ಆದ್ರೂ ರಿಂಗ್ ಜೋಬಲ್ಲಿ ಬಿಚ್ಚಿಕೊಂಡಿದ್ದಾನೆ. ಎಂತ ಕಳ್ಳನ್ ಮಗ ಅಲ್ಲ ಇವನು ಅಂತೇಳಿ ಫ್ರೆಂಡ್ಸ್ ಎಲ್ಲ ಸೂಪರ್ ಆಗಿ ಖುಷಿಯಾಗಿ ಮಾತಾಡ್ತಾವ್ರೆ. ಅಲ್ಲಿ ನಮ್ ಸೈಕೋ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂತಾ ಇದೆ. ಇವರು ಯಾವಾಗ ದೂರ ಆಯ್ತಾರಪ್ಪ, ಒಬ್ಬೊಬ್ಬರನ್ನೇ ಕೊಲೆ ಮಾಡೋಣ ಅಂತ ಅವನು ಪ್ಲಾನ್ ಮಾಡ್ತಾ ಅವನೇ. ಟೈಮ್ ಆಯ್ತು, ಎಲ್ಲರೂ ಜೊತೆಲಿ ನಿಂತ್ಕೊಂಡು ಒಂದ್ ಸೆಲ್ಫಿ ತಗೊಂಡು ಸೀದಾ ಎಲ್ಲ ಮನೆ ಒಳಗಡೆ ಹೋಯ್ತಾರೆ. ಆ ಸೈಕೋನು ನಡ್ಕೊಂಡು ಸೀದಾ ಮನೆ ಹಿಂದ್ಗಡೆ ಬಂದ. ಅಲ್ಲೊಂದ್ ಹೆಂಗ್ಸು ಕುತ್ಕೊಂಡು ಬೀಡಿ ಏನೋ ಸೇತಾರಂಗವ್ರೆ. ಅವ್ರ ಫ್ರೆಂಡ್ ಬಂದ, ಏನೇ ಮಾಡ್ತಾ ಇದ್ಯಾ, ದಮ್ ಹೊಡಿತಾ ಇದ್ಯಾ, ನನಗೂ ಕೊಡಿಲಿ ಅಂತೇಳಿ ತಗೊಂಡು ಸೀದಾ ಹಂಗೆ ಮನೆ ಹಿಂದ್ಗಡೆ ಹೋಯ್ತಾನೆ. ಇನ್ನ ನಮ್ ಸೈಕೋ ಅವನ್ನ ಬಿಡ್ತಾನ. ಅವನು ಹೋಗಲ್ಲಿ ಸುಸ್ಸು ಮಾಡ್ತಾ ಅವನೇ ಹಾಡ್ ಕೇಳ್ಕೊಂಡು ಸೈಕೋ ಹಿಂದೆಯಿಂದ ಹೋಗಿ ಅವನ್ ಬಾಯಿಗೆ ಒಂದು ಕಬ್ಬಣ ಹಾಕಿ ಹಂಗೆ ಅವನ್ ರುಂಡ ಮುಂಡ ಎರಡು ಒಂದೊಂದ್ ಕಡೆ ಬಿತ್ತು. ಸೀದಾ ಎಳ್ಕೊಂಡೋಗಿ ಒಂದ್ ರೂಮ್ ಅಲ್ಲಿ ಬಿಸಾಕ್ತಾನೆ. ಅಲ್ಲೊಂದು ಮಾಸ್ಕ್ ಇದೆ ಇವಂದು. ಆ ಮಾಸ್ಕ್ ಹಾಕೊಂಡು ತಿರ್ಗಾ ಕಾಡೊಳಗಡೆ ಅವನು ಬಂದ. ಈ ಸರಿ ಬರ್ಬೇಕಾರೆ ಕೈಯಲ್ಲಿ ಒಂದು ಕೊಡ್ಲಿ ಮತ್ತೆ ಒಂದು ಚೈನು ಇಟ್ಕೊಂಡಿದ್ದಾನೆ. ಹಂಗೆ ತಿರ್ಗಾ ಕಾಡೊಳಗಡೆ ನಡ್ಕೊಂಡ್ ಬರ್ತಾ ಅವನೆ. ಅಲ್ಲಿ ದೂರದಲ್ಲಿ ಇಬ್ರು ಹುಡುಗಿರು ಸ್ನಾನ ಮಾಡ್ತಾ ಅವ್ರೆ. ಸರಿ ಕಣೆ, ನಾನಿಲ್ಲಿ ಈಜಾಡ್ತೀನಿ, ನೀನ್ ಹೋಗಿ ಯೋಗ ಮಾಡ್ತೀಯಲ್ಲ ಅಂತ ಹುಡುಗಿ ಹೇಳ್ತಾ ಇದೆ. ಈ ಕಡೆಯಿಂದ ಇವನು ನೀರೊಡೆ ಇಳ್ದ. ನೀರೊಡನೆ ಮುಳುಗ್ಬಿಟ್ಟ. ಆ ಕಡೆ ಅವರಿಬ್ರು ಓಕೆ ನಾನಲ್ಲಿ ಯೋಗ ಮಾಡ್ತೀನಿ ಬಾ ಅಂತೇಳಿ ಆ ಹುಡುಗಿನ ಅವಳನ್ನ ಬಿಟ್ಟು ಹೋದ್ರು. ಇವನು ನೀರೊಡೆ ಹೋದ್ನಲ್ಲ, ಸೀದಾ ಹಂಗೆ ಹೋಯ್ತಾವನೆ. ಆ ಕಡೆಯಿಂದ ಲಬೋ ಅಂತ ಒಂದ್ ಸೌಂಡ್ ಬಂತು. ನೋಡಿದ್ರೆ ಆ ಹುಡುಗಿ ಡೆಡ್ ಬಾಡಿ ಹಂಗೆ ಆ ನೀರಲ್ಲಿ ತೇಲ್ತಾ ಐತೆ. ಇನ್ನೊಬ್ರಲ್ಲಿ ಯೋಗ ಮಾಡ್ತಾ ಇರಲ್ಲ, ಅವ್ರ ಮುಂದೆ ಹೋಯ್ತಾನೆ. ಪಾಪ ಹುಡುಗಿಗೆ ಎಷ್ಟು ಭಯ ಆಗುತ್ತೇಳಿ ಅವ್ನು ನೋಡಿದ ತಕ್ಷಣ. ಅದು ಬೇರೆ ದೊಡ್ಡ ಬೆಟ್ಟ, ಬಿದ್ರೆ ಕೆಳಗಡೆ ಹೋಗ್ಬಿಡ್ಬೇಕು ಅವ್ರು. ಇವನು ಹೋಗಿ ಹೊಟ್ಟೆಗೆ ಒಂದ್ ಚುಸ್ತಾನೆ. ಕೈ ಆ ಕಡೆ ಬಂದ್ಬಿಡ್ತದೆ. ಆ ಕಡೆ ಬಿಟ್ನಲ್ಲ ಕೈನ, ಆ ಮುಂಡನ ಸಾರಿ ಅವ್ರ ತಲೆನ ಹಾಕೊಂಡು ಹಂಗೆ ಎಳಿತಾನೆ. ಈ ಕಡೆ ಆ ಬೆನ್ಮೂಳಿಂದ ಕಿತ್ಕೊಂಡ್ ಬರುತ್ತೆ ನೋಡಿ ತಲೆನ. ಯಪ್ಪ ಅದು ನೋಡಕ್ ಆಗಲ್ಲ, ಅದಕ್ಕೆ ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ಇಲ್ಲ ಬ್ಲರ್ ಆಗಿರುತ್ತೆ. ಅವಳನ್ನ ಕೊಂದ್ಬಿಟ್ಟು ಆ ಬೆಟ್ಟದಿಂದ ಕೆಳಗಡೆ ತಳ್ಬಿಟ್ಟು ಸೀದಾ ಹಂಗೆ ತಿರ್ಗಾ ನಡೆಯಕ್ಕೆ ಶುರು ಮಾಡ್ದ ಇವನು. ಹಂಗೆ ಹೋಯ್ತಾವನಲ್ಲ, ಅಲ್ಲಿ ಯಾರೋ ಇಬ್ರು ಮಾತಾಡೋದು ಸೌಂಡ್ ಆಯ್ತು. ಆಕ್ಚುಲಿ ಅವರು ಕಾರ್ ಕೀನ ಬಿಟ್ಬಿಟ್ಟಿದ್ದಾರೆ, ಅದನ್ನ ಹುಡುಕ್ತಾವ್ರೆ. ಆ ಕಾರ್ ಕೀ ಇವನ್ ಕೈಯಲ್ಲಿ ಸಿಕ್ತು. ಡೈರೆಕ್ಟ್ರೆ ಇವನ್ ಮುಖ ತೋರಿಸಿ ಫಸ್ಟ್ ಅಂತ ನಾನು ಅವರಿಂದ ಕೇಳ್ತಾ ಇದ್ದೆ. ಇವಾಗ ತೋರ್ಸೋದು ಟೈಮ್ ಬಂತು. ಆ ಕಾರ್ ಕೀ ಪಂಚಲ್ಲಿ ಒಂದು ಕಾರ್ ಇರುತ್ತೆ, ಅದನ್ನ ತಗೊಂಡು ಬೊಂಬೆ ತರ ಇವನು ಆಡ್ತಾವನೆ. ಅವನ್ ಮುಖ ನೋಡಿದ್ರ ಸೂಪರ್ ಆಗಿದೆಯಲ್ಲ ಮುಖ. ಹಿಂದ್ಗಡೆ ಯಾರೋ ಒಬ್ರು ಬಂದ್ರು, ಅವ್ನ್ ಕೊಡ್ಲಿ ಎತ್ಕೊಂತಾರೆ. ಇವನಿಗೆ ಕೋಪ ಸರಿಯಾಗಿ ಬರ್ತದೆ. ಹಂಗೆ ಹೋಯ್ತಾನೆ. ಹೋಗ ಅವ್ನ ಕಾಲ್ ಮೇಲೆ ಒಂದ್ ಏಟ್ ಹೊಡಿತಾನೆ. ಅವ್ನಿಗೆ ಕಾಲ್ ಇದಾಯ್ತಲ್ಲ, ಹಿಂದ್ಗಡೆಯಿಂದ ಯಾರೋ ಒಬ್ರು ಶೂಟ್ ಮಾಡ್ತಾರೆ. ಅವ್ನ ಜೊತೆಲೆ ಬಂದಿರೋ ಫ್ರೆಂಡೇ ಬಾರೋ ಹೋಗೋಣ ಅಂತ ಹಿಂಗ್ ಓಡ್ತಾರೆ. ಇವನು ಢಮಾರ್ ಅಂತ ಎದ್ಬಿಟ್ಟ ಕೊಡ್ಲಿನ ಹಂಗೆ ತೂದೆಸಿತಾನೆ. ಬಟ್ ತೋರ್ಸಲ್ಲ ಅದನ್ನ. ಅಲ್ಲಿ ಇಬ್ರು ಕಾಪಾಡ್ರಿ ಅಂತ ಬಡ್ಕೊಂತಾವ್ರೆ. ನೋಡ್ರಲ್ಲ ಒಬ್ಬನಿಗೆ ಅದು ತಲೆಗೆ ಚುಚ್ಕೊಂಡೈತೆ ಆ ಕೊಡ್ಲಿ. ಇನ್ನೊಬ್ಬನು ಬಿಡಲ್ಲ, ಅವನು ತಲೆ ಮೇಲೆ ಕಲ್ಲೆತ್ತಾಕ್ಬಿಡ್ತಾನ. ಹಂಗೆ ಪಚಕ್ ಅಂತ ಅದು ಹೊಡೆದೋಗುತ್ತೆ, ಕುಂಬಳಕಾಯಿ ಹೊಡೆದೋದಂಗೆ. ಅಲ್ಲೊಂದು ಇಬ್ರು ಫ್ರೆಂಡ್ ಬಂದ್ರು. ಹೆಂಗೋ ಇವ್ರನ್ನ ಕಾಪಾಡ್ತಾರೆ ಅನ್ಕೊಂಡೆ. ಹೆಂಗೆ ಇವ್ರು ಸತ್ತೋಗೋರಲ್ಲ ಇಬ್ರು. ಅದಕ್ಕಾಗಿ ಅವ್ರು ಗಾಡಿ ಎತ್ಕೊಂಡು ಬ್ರೋ ಅಂತ ಓಡ್ತಾವ್ರ ಆ ಕಡೆ. ಇವನು ಹಿಂದೆನೆ ನಡ್ಕೊಂಡು ಓಡಿಸ್ಕೊಂಡು ಹೋಯ್ತಾನೆ. ಬಟ್ ತುಂಬಾ ದೂರ ಹೋಗಕ್ಕಾಗಲ್ಲ, ಯಾಕಂದ್ರೆ ಅವ್ರ ತರ ಮೋಟರ್ ಬೈಕ್ ಇತ್ತಲ್ಲ. ಅಲ್ಲಿ ಅಣ್ಣ ಸ್ವಲ್ಪ ಸ್ಲೋ ಆದ. ಬಟ್ ಅವನು ಬಿಟ್ಟಿಲ್ಲ, ನೈಟ್ ಫುಲ್ ನಡೀತಾನೆ ಅವನು. ಸೀದಾ ಹೋಯ್ತಾನ ಅವ್ನ ಶೆಡ್ ಹತ್ರ. ಅಲ್ಲಿ ನೋಡ್ರೆ ಹೆಂಗೋ ಶರೀಫ್ ಅವರು ಬಂದವ್ರೆ. ಏನಮ್ಮ ಆಯ್ತು, ನೋಡ್ಕೋತೀನಿ ಸುಮ್ಮನೆ ರೀ. ಇವ್ನು ನಡ್ಕೊಂಡು
ಮುಂದೆ ಬಂದಲ್ಲ ಅವರು ಢಮಾರ್ ಅಂತ ಶೂಟ್ ಮಾಡ್ತಾರೆ. ಇವನು ಹಂಗೆ ಕೆಳಗಡೆ ಬೀಳ್ತಾನೆ. ಓಕೆ ನೀವಿಬ್ರು ಆ ಕಡೆ ಹೋಗ್ರಿ, ನಾನ್ ಚೆಕ್ ಮಾಡ್ತೀನಿ ಅಂತೇಳಿ ಅವರು ಮುಂದೆ ಹೋಯ್ತಾರೆ. ನೋಡ್ರೆ ಅವ್ರು ಗನ್ ಇಟ್ಕೊಂಡು ಅವ್ರ ಕತ್ತಾಕ್ ಹಂಗೆ ಇಸಕ್ ಬಿಡ್ತಾನೆ. ಅವರು ಹಂಗೆ ಪಾಪ ತಲೆ ತಿರುಗಿ ಕೆಳಗಡೆ ಬಿದ್ರು. ಇವ್ರು ಬಿದ್ದಿದ್ ನೋಡಿ ಅವ್ರಿಬ್ರು ಎಸ್ಕೇಪ್. ಅವ್ರನ್ನ ನೀಟಾಗಿ ಒಂದ್ ಚೈನ್ ಹಾಕಿ ಎಳ್ಕೊಂಡು ಹೋಗಿ ಆ ಮರ ಕಟ್ ಮಾಡ್ತಾರಲ್ಲ ಆ ಮಿಷಿನ್ ಹಾಕಿ ತುಂಡ ಕತ್ತರಿಸ್ಬಿಡ್ತಾನೆ ಅವ್ರನ್ನ. ತಿರ್ಗಾ ನಡೆಯಕ್ಕೆ ಶುರು ಮಾಡ್ದ. ಯಾಕಂದ್ರೆ ಇನ್ನ ಇಬ್ಬರಿದಾರಲ್ಲ ಇಲ್ಲಿ. ಹಂಗೆ ಹೋಯ್ತಾನೆ, ಕತ್ಲಾಗೈತೆ, ಅಲ್ಲೇನೋ ಸೌಂಡ್, ಹಂಗೆ ನಿಂತ್ಕೊಂಡ್ಬಿಡ್ತಾನೆ ಸೈಲೆಂಟ್ ಆಗ ಅವನು. ಅಲ್ಲಿ ಅವರಿಬ್ರು ಲೇ ನಾನು ಮುಂದೆ ಹೋಗಿ ಮಾರಾಡ್ತೀನಿ, ಹೆಂಗಾರು ನೀನ್ ಮಾಡಿ ಅವನ್ನ ಸುಟ್ಬಿಡು ಅಂತ ಒಂದ್ ಸೌಂಡ್ ಬರ್ತಾ ಇದೆ. ಢಮರ್ ಅಂತ ಹುಡುಗ ಹಿಂದ್ಗಡೆ ಬಂದ. ಲೇ ನೀನೇನ್ ದೊಡ್ಡ ಅವನಾನು, ಏನು ನಿನ್ ಸಿಗ್ದವ್ರಿಗೆಲ್ಲ ಕೊಲೆ ಮಾಡ್ಬಿಡ್ತೀಯಾ, ಬಾರ ಈ ಕಡೆ ಅಂತ ಹೇಳ್ತಾನೆ. ಇವ್ನು ತಿರುಗ್ತಂಗೆ ಆ ಕೊಡ್ಲಿಲ್ ಹಾಕಿ ಕಚ್ಕ ಅಂತ ಒಳ್ಳೆ ಕೈಮಾ ಉಂಡೆ ಹೊಡೆದ್ಬಿಡ್ತಾನೆ ಅವನ್ನ. ಇದನ್ನ ನೋಡಿದ್ ಹೀರೋಯಿನ್ಗೆ ಎಷ್ಟು ಭಯ ಆಗುತ್ತೆ ಹೇಳಿ. ಪಾಪ ಒಂದ್ ಎಣ್ಣೆ ಹೆಂಗ್ಸ ಬೇರೆ ಅವಳು. ಆ ಪೆಟ್ರೋಲ್ ಕ್ಯಾನ್ ನೀಟಾಗಲ್ಲಿ ಕೆಳಗಡೆ ಹೇಳ್ತಾಳೆ. ಅವ್ರ ಕತ್ತಲ್ಲಿ ಒಂದು ಚೈನು ಇದೆ. ಆ ಚೈನ್ ಆ ಕ್ಯಾನ್ ತಗೊಳಕ್ಬಿಟ್ಟು ಎದ್ದಿ ಬಿದ್ದಿ ಓಡ್ತಾವ್ರೆ. ಯಾಕಂದ್ರೆ ಆ ಚೈನು ಯಾರ್ದಂತ ಗೊತ್ತಾಯ್ತಾ, ಇವ್ರದು. ಓಡ್ತಾವ್ರೆ ಬೆಳಗ್ಗೆ ಗಂಟ ಓಡ್ತಾನೆ ಐತೆ ಆ ಹುಡುಗಿ ಪಾಪ. ಹಂಗೆ ಒಂದು ರೋಡ್ ಸಿಕ್ತು, ಅಲ್ಲೊಂದು ಕಾರು ಬಂತು. ಹೆಂಗೋ ಒಂದು ಆಂಟಿ ಬಂದ್ರು. ಏನಮ್ಮ ಆಯ್ತು, ಯಾಕೆ ಯಾರನ್ನ ಮಿಸ್ ಮಾಡ್ಕೊಂಡ, ಸರಿ ಬಾ ಅಂತೇಳಿ ಕಾರಲ್ಲಿ ಕುಂಡ್ರಿಸ್ಕೊಂಡಂಗೆ ಕರ್ಕೊಂಡು ಹೋಯ್ತಾ ಅವ್ರೆ. ಹೀರೋಯಿನ್ಗೆ ಕಾಲಲ್ಲಿ ಸ್ವಲ್ಪ ಏಟ್ ಆಗೈತೆ. ಯಾಕಂದ್ರೆ ಓಡ್ ಬರ್ಬೇಕಾದ್ರೆ ಕಾಲ್ ಸ್ವಲ್ಪ ಅಲ್ಲೇ ತಗೊಳಕೊಂಡ್ಬಿಟ್ಟಿತ್ತು. ಅಮ್ಮ ತುಂಬಾ ಬ್ಲಡ್ ಆಗ್ತದಮ್ಮ, ಈ ಬಟ್ಟೆನಾರ ಕಟ್ಕೊ ಅಂತ ಹೇಳ್ತಾವ್ರೆ. ಇಲ್ಲ ಆಂಟಿ ಗಾಡಿ ಮುಂದೆ ನಿಲ್ಸಿ ಪ್ಲೀಸ್, ಮುಂದೆ ನಿಲ್ಸಿ, ನನ್ನ ಹಾಸ್ಪಿಟ್ಲಿಗೆ ಬಿಡಿ, ಇಲ್ಲ ಪೊಲೀಸ್ ಸ್ಟೇಷನ್ ಬಿಟ್ಬಿಡಿ ಅಂತ ಹುಡುಗಿ ಎಷ್ಟೋ ಕೇಳ್ತಾಳೆ. ಏಯ್ ಸುಮ್ನೆ ರಾಮ ನೀನು, ನಿನ್ ಕಾಲ್ ತುಂಬಾ ಏಟ್ ಆಗೈತೆ, ಇರೋ ಈ ಬೆಲ್ಟರ್ ಕಟ್ತೀನಂತ ಇಳಿತಾರೆ ಕೆಳಗಡೆ. ಆ ಬೆಲ್ಟ್ ಕಟ್ತಾವ್ರೆ. ನಮ್ಮ ಹೀರೋಯಿನ್ ಫಾರೆಸ್ಟ್ ಅಲ್ಲಿ ಹಂಗೆ ಗುರಾಯಿಸ್ಕೊಂಡು ನೋಡ್ತಾವ್ರೆ. ಆ ಕಡೆಯಿಂದ ಯಾರೋ ನಿಂತ್ಕೊಂಡಿರೋ ತರ ಸೌಂಡ್ ನಮ್ಮ ಹೀರೋಯಿನ್ಗೆ. ಹಂಗೆ ಈ ಮೂವಿನ ಮುಗಿಸ್ಬಿಟ್ರು. ಏನೋ ಇದು ಕ್ಲೈಮ್ಯಾಕ್ಸ್, ನಾನು ಹೇಳಿದ್ನಲ್ಲ ನನ್ನ ಬೈಕ್ ಅಂತೀರಾ ಅಂತ, ಇದೇ ಕ್ಲೈಮ್ಯಾಕ್ಸ್. ಓಕೆ ಪಾರ್ಟ್ 2 ಬರ್ಲಿರಿ ನೋಡೋಣ. ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ, ನೆಕ್ಸ್ಟ್ ಒಂದು ಒಳ್ಳೆ ಕಥೆ ನೋಡೋಣ ಅಂತ ಹೇಳ್ತಾ ಬಾಯ್.